ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗು ಏನಪ್ಪ ಅಂತ ಅಂದರೆ, ಇದಾಗಲೇ 4 ಮಂತ್ಸ್ ಆಗಿದೆ. ನೀವು ಲಾಸ್ಟ್ ವೀಡಿಯೋನಲ್ಲಿ ನೋಡಿರ್ತೀರಾ, ಬಂಡೀಪುರ ಫಾರೆಸ್ಟ್ಗೆ ಟ್ರಿಪ್ ಹೋಗಿದ್ದಿತ್ತು ಅಂತ ಅಂದ್ಬಿಟ್ಟು, ಎಲ್ಲಿಗೆ ಹೋಗ್ತೀನಿ ಏನು ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತೀನಿ ಅಂತ ಹೇಳಿದ್ದೆ. ಆ ವ್ಲಾಗ್ನಲ್ಲಿ ಬರೀ ಹೋಗೋವಾಗ ಏನೆಲ್ಲ ಮಾಡ್ಕೊಂಡಿದ್ವಿ ತಯಾರಿ ಅಷ್ಟನ್ನು ಮಾತ್ರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ. ಈ ವ್ಲಾಗ್ನಲ್ಲಿ ಪೂರ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆಲ್ಲ ಬಿಟ್ಟು ಹೊರಟು ಅಲ್ಲಿ ಗಾಡಿ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಬಿಡ್ದಿನಲ್ಲಿ ರೇಣುಕಾನಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಮುಗಿಸ್ಕೊಂಡು ಬಂದು ನೀವು ಇವಾಗ ನೋಡ್ತಾ ಇರ್ಬೋದು ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಇಲ್ಲಿ ಬಂದು ಎಲ್ಲರೂ ಫ್ಯಾಮಿಲಿ ಫೋಟೋಸ್ನೆಲ್ಲ ತಗೊಂಡು ಅಲ್ಲಿ ಅದಾದಮೇಲೆ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆಗಡೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೋತಾ ಇದ್ವಿ. ಅದಾದಮೇಲೆ ಅಮ್ಮ ಮತ್ತು ನನ್ನ ತಂಗಿಯವ್ರದ್ದು ಫೋಟೋಸ್ ಎಲ್ಲ ಒಂದು ಸ್ವಲ್ಪ ತೆಗೆದೆ. ಅದಾದಮೇಲೆ ಬಂದು ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರೂ ಅಲ್ಲಿ ದಾರ ಕಟ್ಟಿಸ್ಕೊಳ್ಳೋಕ್ಕೆ ಅಂತ ನಿಂತಿದ್ದರು. ಸರಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಚಾಮುಂಡಿ ಬೆಟ್ಟದಲ್ಲಿ ಬಂದು ದಾರ ಎಲ್ಲ ಕಟ್ಟಿಸ್ಕೊಳ್ಳೋದಕ್ಕೆ ಅಂತ ನನ್ನ ಮಗ ಇದು ತೋರಿಸ್ತಾ ಇದೆ ನೋಡಿ, ಆ ಬ್ಲ್ಯಾಕ್ ಆ್ಯಂಡ್ ವೈಟು, ಅದನ್ನು ಕಟ್ಟಿಸ್ಕೊತೀನಿ ಅಂತ ಅಂದ್ಬಿಟ್ಟು ಹೇಳ್ದ. ನಮ್ಮ ಮನೆಯವ್ರು ಇದ್ಕೊಂಡು ಬೇಡ ಕಣೋ, ಅದೇನಕ್ಕೆ ಅಷ್ಟು ದಪ್ಪ, ಬೇಡ, ಈ ಥರದ್ದು ಯಾವುದಾದ್ರೂ ಕೆಂಪು ದಾರ ಕಟ್ಟಿಸ್ಕೊ, ಸ್ಕೂಲ್ಗೆಲ್ಲ ಹೋಗ್ತಾರಲ್ವ ಮಕ್ಕಳು ಅಂತ ಅಂದ್ಬಿಟ್ಟು ಬೈತಾರೆ ಅಂತ ಅಂದ್ಬಿಟ್ಟು ಹೇಳಿದ್ವಿ. ನಾನು ಕೂಡ ಹೇಳಿದೆ. ಅಷ್ಟಕ್ಕೇ ಅವನಿಗೆ ಕೋಪ ಬಂದು ಬೇಡವೇ ಬೇಡ ಅಂತ ಅಂದ್ಬಿಟ್ಟು ಕೊನೆಗೆ ಯಾವುದೂ ಅವ್ನು ಕಟ್ಟಿಸ್ಕೊಳ್ಳೇ ಇಲ್ಲ. ನಮ್ಮ ಮನೆಯವ್ರು ಎಷ್ಟು ಹಿಂಸೆ ಮಾಡ್ತಾರೆ, ತಗೋ ಕಟ್ಕೊ, ಸರಿ ಯಾವ್ದು ಬೇಕು ನಿನಗೆ ಅದನ್ನೇ ಹಾಕ್ಸ್ಕೊ ಅಂತ ಅಂದ್ಬಿಟ್ಟು ಹಾಕಿಸ್ಕೊಳ್ಳೋದೇ ಇಲ್ಲ ಅವನು. ಈಗಿನ ಕಾಲದ ಮಕ್ಕಳು ಹೆಂಗಾಗಿದ್ದಾರೆ ಅಂತ ಅಂದರೆ, ಅವ್ರು ಹೇಳೋದನ್ನೇ ನಾವು ಕೇಳಬೇಕು, ಆ ಥರ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಅದಾದಮೇಲೆ ಒಂದು 5 ನಿಮಿಷ ನೋಡಿದ್ರು ನಮ್ಮ ಮನೆಯವರು, ಕಟ್ಟಿಸ್ಕೊ ಅಂತ ಅಂದ್ಬಿಟ್ಟು ಅದು ಇದು ಅಂತ ತೋರಿಸ್ತಾ, ಆಮೇಲೆ ಕೊನೆಗೆ ಬೇಡವೇ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದ. ನಮ್ಮ ಮನೆಯವ್ರಿಗೆ ಬಂದು ಯಾಕೆ ಅಂತ ಅಂದರೆ ತುಂಬಾ ಕಾಲು ನೋವು ಅವರಿಗೆ. ಕಾಲಿಂದ ಮಂಡಿಯಿಂದ ಕೆಳಗಡೆ ಈ ಮೀನ್ಕಂಡ ಮಾಂಸ ಇದೆಯಲ್ವ, ಅದು ತುಂಬ ನೋವು ಅವ್ರಿಗೆ. ಒಂದು 5 ನಿಮಿಷನೂ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ಸ್ವಲ್ಪ ದೂರ ನಡೆಯೋದಕ್ಕೂ ಆಗೋದಿಲ್ಲ. ಅಲ್ಲಲ್ಲಿ ಕೂತ್ಕೋತಾನೇ ಇದ್ದರು. ಸರಿ, ನನಗೂ ಕೋಪ ಬಂತು, ಬಿಸಿಲು ಬೇರೆ, ನಡೀರಿ ಬೇಕಾದರೆ ಹಾಕಿಸ್ಕೊಳ್ಳಿ, ಇಲ್ಲದೆ ಹೋದರೆ ಇರಲಿ ಅಂತ ಅಂದ್ಬಿಟ್ಟು ಬೈಕೊಂಡು ಸೀದಾ ವಾಪಸ್ ಕರ್ಕೊಂಡು ಹೋಗ್ಬಿಟ್ವಿ. ಅಲ್ಲಿಂದ ಹೋಗ್ತಾ ಬಂದು ನಾನು ಈ ಜಗಳ ಇದೆಲ್ಲ ಆಗಿತ್ತಲ್ಲ, ಅಲ್ಲಿ ಊಟನೂ ಕೂಡ ಮಾಡಲಿಲ್ಲ, ಏನೂ ಇಲ್ಲ. ಇನ್ನೆಲ್ಲರೂ ಊಟ ಮುಗಿಸ್ಕೊಂಡು ಹೊರಟ್ವಿ. ಮತ್ತು ಚಾಮುಂಡಿ ಬೆಟ್ಟದಿಂದ ನಾವು ಫಸ್ಟು ಡೈರೆಕ್ಟಾಗಿ ಬಂದು ಬಂಡೀಪುರಕ್ಕೆ. ಬಂಡೀಪುರದಲ್ಲಿ ಬಂದು ಇಲ್ಲಿ ಬುಕ್ಕಿಂಗ್ ಎಲ್ಲ ಸಫಾರಿಗೆ ಅಂತ ಅಂದ್ಬಿಟ್ಟು ಬುಕ್ಕಿಂಗ್ ಮಾಡಿ ಎಲ್ಲರೂ ಹೋದರು. ಅವರೆಲ್ಲ ಬುಕ್ಕಿಂಗ್ ಮಾಡಿ ಬಂದಿದ್ದ ತಕ್ಷಣವೇ ರೆಸಾರ್ಟ್ ಹತ್ರ ಹೋಗಿ ಊಟ ಮುಗಿಸ್ಕೊಂಡು ಲಗೇಜೆಲ್ಲ ಇಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ನಾವು ಹೊರಟ್ವಿ. ಹೋಗ್ತಾ ದಾರಿನಲ್ಲೇ ಹೇಳಬೇಕು ಅಂತಂದರೆ ಸ್ವಲ್ಪ ಈ ಸಾರಂಗಗಳು ಮತ್ತು ಜಿಂಕೆಗಳು ಇವೆಲ್ಲ ಕಾಣಿಸ್ಕೊಳ್ತಾ ಇತ್ತು. ಹಾಗೆ ಮಕ್ಕಳೆಲ್ಲರೂ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಇದು ಮಾಡ್ತಾಯಿದ್ರು. ಆಲ್ಮೋಸ್ಟ್ ನಾನು ಈ ವಿಡಿಯೋನಲ್ಲಿ ಅಂದರೆ ಈ ಬಂಡೀಪುರ ಫಾರೆಸ್ಟ್ದು ವಿಡಿಯೋನಲ್ಲಿ ಬಂದು ವಾಯ್ಸ್ ಓವರೇ ಕೊಡಬೇಕಾಗತ್ತೆ. ಏಕೆಂದರೆ ತುಂಬಾ ಗಾಡಿದು ಸೌಂಡು ಮತ್ತು ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಇರುತ್ತಲ್ವ, ಹಾಗಾಗಿ ನಾನು ವಾಯ್ಸ್ ಓವರೇ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಹೋಗ್ತಾ ದಾರಿನಲ್ಲಿ ಜಿಂಕೆ ಇದನ್ನೆಲ್ಲ ನೋಡಿಕೊಂಡು ಮಾಡಿಕೊಂಡು ಹೋದ್ವಿ. ಬಟ್ ಆದರೆ ನಾವು ಹೋಗೋ ದಾರಿನಲ್ಲಿ ಬಂದು ಈ ಟ್ರಾವೆಲಿಂಗೇ ಜಾಸ್ತಿ ಆಗೋಯಿತು. ನೆಕ್ಸ್ಟ್ ಟೈಮು ಪ್ಲ್ಯಾನ್ ಮಾಡೋವಾಗ ನೋಡಿಕೊಂಡು ಮಾಡಬೇಕು. ಅಂತೂ ರೆಸಾರ್ಟ್ನ ತಲುಪಿದ್ದೀವಿ. ಪ್ರಾಣಿ ಪಕ್ಷಿ ಕರ್ಕೊಂಡು ಹೋಗುತ್ತೆ ಪಾಪ. ಕರೆಕ್ಟ್ ಆಯ್ತಾ? ಇದೆಲ್ಲ ಸಾಯಂಕಾಲ ಟೈಮು ಕೂತ್ಕೊಂಡು ಬ್ಯಾಚ್ ಹುಡುಗರು ಕೂತ್ಕೊಂಡು ಬಿಟ್ಕೊಳ್ಳೋಕ್ಕೆ ಜಾಗ. ಕರೆಕ್ಟ್. ರೆಸಾರ್ಟ್ಗೂ ಕೂಡ ಎಲ್ಲ ಎಂಟರ್ ಆದ್ವಿ. ಅದಾದಮೇಲೆ ಬಂದು ನಾವು ಬರೋ ಟೈಮ್ಗೆ ಊಟ ಸಮಯನೇ ಆಗಿತ್ತು, ಊಟದ ಟೈಮು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಊಟ ಅಂತೂ ಎಲ್ಲನೂ ಸೂಪರಾಗಿತ್ತು. ಮತ್ತು ವೆರೈಟೀಸ್ ಆಫ್ ಡಿಶಸ್ಸು ಎಲ್ಲನೂ. ನಾವಾದರೆ ಮನೆಯಲ್ಲಿ ಪ್ರತಿಯೊಂದೂ ಮಕ್ಕಳಿಗೆ ಒಂದು ಇಷ್ಟ ಆದರೆ ಇನ್ನೊಂದು ಇಷ್ಟ ಆಗ್ತಿರಲ್ಲ. ಇಲ್ಲಿ ಬಂದು ಪ್ರತಿಯೊಂದೂ ಮಕ್ಕಳು ಏನು ಬೇಕು ಬೇಡ ಅನ್ನೋದನ್ನು ನೋಡಿಕೊಂಡು ಆರಾಮಾಗಿ ಊಟ ಎಲ್ಲ ಮುಗಿಸ್ಕೊಂಡು ನೋಡ್ತಾ ಇರ್ಬೋದು ನಮ್ಮ ಫ್ಯಾಮಿಲಿ ಎಷ್ಟು ದೊಡ್ಡದು ಅಂತ ಅಂದ್ಬಿಟ್ಟು ನೀವು ಪ್ರತಿ ವ್ಲಾಗ್ಸಲ್ಲೂ ನೋಡಿರ್ತೀರ. ಅಲ್ಲಲ್ಲಿ ಒಂದೊಂದು ಗುಂಪಾಗ್ಬಿಟ್ಟಿತ್ತು ಗ್ರೂಪು. ನಮ್ಮ ದೊಡ್ಡಮ್ಮ, ಅಜ್ಜಿ ಇಂಥವ್ರು ಎಲ್ಲರೂ ಒಂದೊಂದು ಕಡೆ. ಮತ್ತು ಮಕ್ಕಳು ಅಷ್ಟೇ ತುಂಬ ಖುಷಿಯಿಂದ ಎಲ್ಲ ಊಟ ಮಾಡ್ತಾಯಿದ್ರು. ಅದಾದಮೇಲೆ ನಾನು ಇಲ್ಲಿ ನಿಮಗೆ ಡೈನಿಂಗ್ ಏರಿಯಾನಲ್ಲಿ
ಊಟದ್ದೆಲ್ಲ ಹೇಗೆ ಅರೇಂಜ್ ಮಾಡಿದರು ಅನ್ನೋದನ್ನು ಕೂಡ ನಾನು ಇಲ್ಲಿ ಸಣ್ಣದಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ತುಂಬ ಈ ಬೊಫೆ ಸಿಸ್ಟಮಲ್ಲಿ ಏನು ಬೇಕು ಬೇಡ ಅಂತ ಹಾಕ್ಕೊಂಡು ಆರಾಮಾಗಿ ಊಟ ಮಾಡ್ಬೋದಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ವೆರಿ ಗುಡ್. ಹತ್ರಕ್ಕಲ್ಲ, ಇನ್ನ ದೂರ ಬರಬೇಕು. ದೂರದಿಂದ ಹಾಕ್ಬೋದು. ಇಟ್ಕೊರಿ, ನಾನು ಸರಿ ಹಾಕ್ತೀನಿ ನೋಡೋಣ. ನೋಡ್ತೀನಿ. ಅಲ್ಲ ಬಾಲ್ ಸಮೇತ ಮಾಡ್ಬಿಟ್ಟಿ ಆಮೇಲೆ ನೀನು. ಓ ಸೂಪರ್. ಓ ಅದು ಎಸಿ ಅದ ಸೆಂಟ್ರ್ ಅದನ್ನ ಇದು ಮಾಡಿ ಏನು ಮಾಡೋದು, ಆ ಬಾಕ್ಸ್ ಸೆಂಟ್ರು ಅದನ್ನ ಇದು ಮಾಡ್ಕೊಂಡ್ರೆ ನಿನ್ಗೆ ಅದಕ್ಕೆ ಕುತ್ಕೊಳ್ಳುತ್ತೆ. ಚೆನ್ನಾಗಿ ಮಾಡಿ. ಹಾಗೆ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಆನ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ನೋಟಿಫಿಕೇಷನ್ ಹಾಕಿದ್ರು, ನಾನು ವೀಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಮತ್ತು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಸಫಾರಿಗೆ ಹೋಗಬೇಕು ಅಂತ. ಸಫಾರಿಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ಎಲ್ಲ ಬಂದು ನಮ್ಮ ಫ್ಯಾಮಿಲಿಗೆ ಒಂದು ಬಸ್ಸು ಪೂರ ಆಯಿತು. ನೀವು ನೋಡ್ತಾ ಇರ್ಬೋದು, ನಮ್ಮ ಫ್ಯಾಮಿಲಿ ಫುಲ್ಲು, ಅಂದರೆ ನಮ್ಮ ಮನೆಯವರು ಯಾವುದಕ್ಕೂ ಜಾಸ್ತಿ ಬರ್ತಾನೆ ಇರಲಿಲ್ಲ ಎಲ್ಲಿಗೂ. ಅವರು ಡ್ಯೂಟಿನಲ್ಲಿ, ಅಂದರೆ ಅವರು ಕೂಡ ಡ್ರೈವಿಂಗ್ ಫೀಲ್ಡ್ನಲ್ಲಿ ಇರೋದ್ರಿಂದ ಯಾವುದಕ್ಕೂ ಸಿಗ್ತಾ ಇರಲಿಲ್ಲ. ಆಚೆ ತುಂಬ ಹೋಗ್ತಾ ಇರೋರು. ನಾನು ನನ್ನ ಮಕ್ಕಳು ಜಾಸ್ತಿ ಹೋಗ್ತಾ ಇದ್ವಿ, ಎಲ್ಲೇ ಹೋದ್ರು ಮಾಡಿದ್ರು. ಇದರಲ್ಲಿ ಬಂದು ನಮ್ಮ ತಂಗಿಯವರ ಹಸ್ಬೆಂಡ್ಸ್ ಇರ್ಬೋದು, ನಮ್ಮ ಮನೆಯವ್ರು ಇರ್ಬೋದು, ಎಲ್ಲರೂ ಕೂಡ ಯಾರೂ ಮಿಸ್ ಆಗದೆ ಇರೋ ಥರ ಎಲ್ಲರೂ ಕೂಡ ಹೊರಟಿದ್ವಿ. ನಮ್ಮ ದೊಡ್ಡ ಮಾವ ಅಂತ ಒಬ್ಬರಿದ್ದಾರೆ, ಅವರೊಬ್ಬರನ್ನ ಬಿಟ್ಟು ನಾವೆಲ್ಲರೂ ಕೂಡ ಹೋಗಿದ್ವಿ. ಸೌಂಡ್ ಅಂತೂ ಮಾಡಬೇಡಿ, ಯಾಕಂದರೆ ಸೌಂಡ್ ಮಾಡೋಕ್ಕೆ ನಿಮ್ಮ ಮನಸ್ಸು ಒಳಗಡೆ ಹೋಗ್ತಾರೆ, ನಿಮಗೆ ನೋಡೋದಕ್ಕಾಗ. ಅದಕ್ಕೋಸ್ಕರ ನಿಮ್ಗೆ ಡೌಟ್ ಇದೆ ಕೇಳಿ. ಇದು ಬಂದು ಓಲ್ಡ್ ಸಫಾರಿ, ಫಾರೆಸ್ಟ್ ಕಿಲ್ಲೇನ ಸಫಾರಿ ಇತ್ತು. ಇದು ಬಂದು ಜಾಯಿಂಟ್ ಫಾರೆಸ್ಟ್, ಕೇರಳ, ತಮಿಳುನಾಡು, ಕರ್ನಾಟಕ ಮೂರಕ್ಕೆ ಜಾಯಿಂಟ್ ಆಗುತ್ತೆ. ಕರ್ನಾಟಕ ನಾಗರಹೊಳೆ ಅಂತ ನಮಗೆ ಬಂದಿತ್ತು. ಇದು ಸೆಕೆಂಡ್ ಲಾರ್ಜೆಸ್ಟ್ ಟೈಗರ್ ಇದು. ಇದು ಏರಿಯಾ ಬಂದು 1020 ಸ್ಕ್ವೇರ್ ಕಿಲೋಮೀಟರ್, ಅಂದರೆ 2,85,000 ಹೆಕ್ಟರ್ಸ್ ಇದೆ. ಅದರಲ್ಲಿ ಸಫಾರಿ ಝೋನ್ ಬಂದು 82 ಸ್ಕ್ವೇರ್ ಕಿಲೋಮೀಟರ್ ಮಾತ್ರ ಮಾಡ್ತಾಯಿದ್ದೀವಿ, ಅಂದರೆ 85 ಸ್ಕ್ವೇರ್ ಕಿಲೋಮೀಟರ್ ಮಾಡ್ತಾ 82 ಸ್ಕ್ವೇರ್ ಕಿಲೋಮೀಟರ್ ಇದ್ದರೆ ಒಂದು 10 to 11 ಟೈಗರ್ಸ್ ಇರ್ಬೋದು. ಅದೇ ಟೆರಿಟರಿ ಅನಿಮಲ್ ಸರೌಂಡಿಂಗಲ್ಲಿ. ಈಗ ಟೋಟಲ್ 195 ಟೈಗರ್ಸಲ್ಲಿ ಒಂದು 10ರಿಂದ 12 ಟೈಗರ್ ನಾವು ಯೂಸ್ ಮಾಡ್ತಾರೆ. ಇದು ರಿಸರ್ವ್ ಇರ್ಬೋದು. ಅದು ಬಿಟ್ಟರೆ ಎಲಿಫೆಂಟ್ ಮೋರ್ ದೆನ್ 1000 ಸಮಥಿಂಗ್ ಮಾಡಿದೆ. ಬ್ಲಾಕ್ ಬೇರು ಇವಾಗ ನೋಡ್ಬೋದು, ಕರಡಿ ಅದನ್ನು ತುಂಬ ರಿಯರ್ಸ್ ಆಗಿದೆ. ಆಮೇಲೆ ಡಾಗ್ಸ್ ಇದೆ, ಡಿಯರ್ಸ್ ಫ್ಯಾಮಿಲಿ, ಮತ್ತು ಲಂಗೂರ್ಸು, ಮಂಗೂಸು, ತುಂಬ ಥರ ಅನಿಮಲ್ಸ್ ಇದೆ. ಅದೇ ಎಲ್ಲ ಸಿಗಬೇಕು ಅಂದರೆ ನನ್ನ ಕಸಿನೋಟೇಸ್ ಝೂ ಅಂತೂ ಅಲ್ಲ, ಅದಕ್ಕೋಸ್ಕರ ಅಬ್ಸರ್ವ್ ಮಾಡಿ. ಆಮೇಲೆ ನಿಮಗೆ ಟೈಗರು ಏನು ಅಂದರೆ ಟೆರಿಟರಿ ಅನಿಮಲ್. ಒಂದು ಟೈಗರ್ ಬಂದು 7 to 8 ಸ್ಕ್ವೇರ್ ಕಿಲೋಮೀಟರ್ ಟೆರಿಟರಿ ಮಾಡ್ಕೊಳುತ್ತೆ. ಅಂದರೆ ಇಷ್ಟು ಪ್ಲೇಸ್ ಅಂತ ಅಲ್ಕಾಗಿ ಮಾಡ್ಕೊಂಡ್ರೆ ಅದು ಹೊರಗಡೆನೂ ಹೋಗಲ್ಲ, ಇನ್ನೊಂದು ಟೈಗರ್ ಅದು ಇರೋ ಜಾಗಕ್ಕೂ ಬರಲ್ಲ. ಅದು ಬಂದರೆ ಫೈಟ್ ಆಗ್ತವೆ. ಅದಕ್ಕೋಸ್ಕರ ಅಂದರೆ ಅಂದಾಜಲ್ಲಿ ಒಂದು 40 to 50 ಕಿಲೋಮೀಟರ್ ಸರೌಂಡಿಂಗ್ ನಮ್ಗೆ ಸಿಗೋದೇ ಒಂದು ಟೈಗರ್. ಯೂಸ್ ಮಾಡ್ತಿರೋ ಸಫಾರಿ ಝೋನಲ್ಲಿ ನಾವು ಹೋದರೆ ಒಂದು 3ರಿಂದ 4 ಟೈಗರ್ ಇರೋ ಜಾಗಕ್ಕೆ ಕವರ್ ಮಾಡ್ಬೋದು ಅಷ್ಟೇ. ಬಟ್ ಎಲ್ಲನೂ 8ರಿಂದ 10 ಇರೋದು ಅಂತ ನೋಡೋಕ್ಕಲ್ಲ. ಬಟ್ ನೋಡುವ, ಸಿಕ್ಕಿದ್ರೆ ನೋಡುವ, ಅಷ್ಟರಲ್ಲಿ ಅದು ಒಂದು ಅದೃಷ್ಟ. ಯಾವುದೇ ಅನಿಮಲ್ಸ್ ಆಗಲಿ, ಟೈಗರು ಅಂತಲ್ಲ, ಯಾವುದೇ ಅನಿಮಲ್ಸ್ ಆಗಿರ್ಬೋದು. ಈಗ ಸಫಾರಿಗೂ ಕೂಡ ಹೊರಟ್ವಿ ನಾವು. ನಮ್ಮನ್ನು ಸಫಾರಿಗೆ ಕರ್ಕೊಂಡು ಹೋಗ್ತಾರಲ್ಲ, ಅವರು ಬಂದು ಏನೆಲ್ಲ ಗೈಡೆನ್ಸ್ ಕೊಟ್ಟರು ಅಂತ ನೀವು ಕೂಡ ಕೇಳಿಸ್ಕೊಂಡಿದ್ದೀರಾ. ಎಷ್ಟು ಉದ್ದ, ಅಳತೆ, ವಿಸ್ತೀರ್ಣ ಇದೆ ಈ ಫಾರೆಸ್ಟು, ಮತ್ತು ಯಾವ್ಯಾವ ಸ್ಟೇಟ್ ಸೇರುತ್ತೆ, ಯಾವ್ಯಾವ ಅನಿಮಲ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಅವ್ರು ಹೇಳಿದ್ರು, ನಿಮ್ಮ ಲಕ್ಕು ಯಾವ್ಯಾವ ಅನಿಮಲ್ಸು ಸಿಗುತ್ತೆ ನೋಡ್ಬೋದು, ಎಲ್ಲನೂ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಹೋಗ್ತಾ ಇರೋ ಟೈಮಿಂಗ್ಸಲ್ಲಿ ಅಂತ ಅಂದ್ಬಿಟ್ಟು. ಹಾಗೆ ನಾವು ಹೋಗ್ತಾ 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 ದಾರಿನಲ್ಲಿ ಫಸ್ಟು ಸಿಕ್ಕಿದೆ ನಮಗೆ ಜಿಂಕೆಗಳು. ಆಗ್ಲೇ ನೋಡ್ವಿ ಹಿಂಡು ಜಿಂಕೆಗಳು
ಜಾಸ್ತಿ ಜಿಂಕೆಗಳೇ. ಆ ಜಿಂಕೆಗಳಲ್ಲೇ ತುಂಬಾ ಟೈಪ್ಸ್ ಆಫ್ ಸಾರಂಗಗಳು ದೊಡ್ಡವು ಆ ಥರದವೆಲ್ಲ ಇತ್ತು. ಅದಾದಮೇಲೆ ಬಂದು ಕರಡಿ ಸಿಕ್ಕಿತ್ತು. ಕರಡಿ ಹತ್ರ ಅಂತೂ ಮಕ್ಕಳನ್ನೆಲ್ಲ ಎಷ್ಟು ಅಂದರೆ ಇಲ್ಲೇ ನಮಗೆ ಒಂದು ಟಾಸ್ಕು ಸ್ಟಾರ್ಟ್ ಆಗಿದ್ದು ಅಂತ ಅಂದರೆ, ಮಕ್ಕಳಿಗೆಲ್ಲನೂ ನೀವು ಕಿರ್ಚಾಡಿದ್ರೆ ಮಾಡಿದ್ರೆ ಪ್ರಾಣಿಗಳೆಲ್ಲ ಹೋಗ್ಬಿಡುತ್ತೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಮುಂದೆ ಹೋಗ್ತಾನೇ ಇದ್ವಿ. ಆಲ್ಮೋಸ್ಟು ನಮಗೆ ಯಾವುದು ಟೈಗರು ಆ ಥರದ್ದೆಲ್ಲ ಏನೂ ಸಿಗಲಿಲ್ಲ. ಹೇಳಿದ್ನಲ್ಲ, ಜಿಂಕೆ, ಕರಡಿ ಮತ್ತು ನವಿಲು, ತುಂಬ ನವಿಲು ಸಿಕ್ಕಿದ್ವು. ನವಿಲುಗಳು ತುಂಬ, ಮತ್ತು ಆನೆ, ಮತ್ತು ಲಿಝರ್ಡು, ಮತ್ತು ಇದು ಏನಪ್ಪ, ಆಮೇಲೆ ನಾವು ಮನೆಯಲ್ಲಿ ಜೇಡ ಕಟ್ಟೋದನ್ನು ನೋಡಿರ್ತೀವಿ. ಅದು ಸಣ್ಣ ಸಣ್ಣದು, ಆದರೆ ಅಲ್ಲೆಲ್ಲ ಎಷ್ಟು ದೊಡ್ಡದಿತ್ತು. ಅದನ್ನು ಕೂಡ ಎಲ್ಲ ಸ್ವಲ್ಪ ನಾವು ನೋಡಿಕೊಂಡು ಮಾಡಿಕೊಂಡು ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಅವ್ರನ್ನಂತೂ ಹಿಡಿಯೋಕ್ಕೆ ಆಗೋದಿಲ್ಲ. ಮತ್ತು ಅಲ್ಲಲ್ಲಿ ಸಣ್ಣದಾಗಿ ಈ ಆನೆಗಳು ನೀರು ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟೆಲ್ಲ ಈ ಮಳೆ ನೀರು ತುಂಬಿರೋದು ಸಣ್ಣ ಸಣ್ಣ ಕೆರೆಗಳ ಥರ ಎಲ್ಲ ಇತ್ತು. ಅಲ್ಲಿ ಕೊಕ್ಕರೆಗಳು ಮತ್ತು ಈ ತಾವರೆ ಹೂವು, ಕಮಲದ ಹೂವು ಇದೆಲ್ಲ ಬಿಟ್ಟಿತ್ತಲ್ಲ, ಇದನ್ನೆಲ್ಲ ನೋಡಿಕೊಂಡು ಮಾಡಿಕೊಂಡು ಆರಾಮಾಗಿ ಮುಂದೆ ಪಾಸ್ ಮಾಡ್ಕೊಂಡು ಹೋಗ್ತಾನೇ ಇದ್ವಿ. ಬಟ್ ಯಾವುದೇ ಥರದ ಟೈಗರ್ ಆಗಲಿ ತುಂಬ ದೊಡ್ಡ ಹೇಳಿದ್ದಂಥವು ಯಾವೂ ಸಿಗಲಿಲ್ಲ. ಅದು ನಮ್ಮ ಲಕ್ಕು ಅಂತಲೇ ಹೇಳ್ಬೋದು. ಅವ್ರು ಮೊದಲೇ ಹೇಳಿದರು ಯಾವುದೇ ಥರದ್ದು ಆ ಥರದ್ದು ಸಿಕ್ಕಿದ್ರೆ ನೋಡ್ಬೋದು ಅಂತ. ಆನೆಗಳು ಮಾತ್ರ ತುಂಬ ಇತ್ತು. ಅದರಲ್ಲಂತೂ ಒಂದೊಂದು ದಂತಗಳು ಎಷ್ಟು ದೊಡ್ಡವಿದ್ದಾವೆ. ಚೆನ್ನಾಗಿತ್ತು ಆನೆಗಳನ್ನೆಲ್ಲ ನೋಡೋದಕ್ಕೆ. ಇದಾದಮೇಲೆ ನಾವು ಬಂದು ರೂಮ್ ಕಡೆಗೆ ಹೊರಟ್ವಿ. ಇದಾದಮೇಲೆ ರೂಮ್ಗೆಲ್ಲ ಬಂದು ಲಗೇಜೆಲ್ಲ ತಗೊಂಡು ಮತ್ತು ಫ್ರೆಶ್ ಅಪ್ ಆಗಿ ಇವತ್ತಿನ ಸಫಾರಿ ಇದಿಷ್ಟು ಕೂಡ ಈ ವ್ಲಾಗ್ನಲ್ಲಿ ಇರುತ್ತೆ. ರೂಮೆಲ್ಲ ಯಾರ್ಯಾರಿಗೆ ಯಾವ್ಯಾವ ರೂಮ್ ಬೇಕು ಅಂತ ಅಂದ್ಬಿಟ್ಟೆಲ್ಲ ಸೆಲೆಕ್ಟ್ ಮಾಡಿಕೊಂಡು ರೂಮಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನೈಟು ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಇನ್ನು ಮಿಕ್ಕಿದ್ದು ಉಳಿದಿದ್ದು ನೆಕ್ಸ್ಟು ವೀಡಿಯೋಸ್ನೆಲ್ಲ ನೆಕ್ಸ್ಟು ಪಾರ್ಟ್ 2 ಆ ಥರ ಹಾಕ್ತಾ ಹೋಗ್ತೀನಿ. ಇನ್ನು ತುಂಬಾ ವೀಡಿಯೋಸ್ ಇದೆ. ಇವತ್ತಿಗೆ ಇಲ್ಲಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಬೈ, ಟೇಕ್ ಕೇರ್, ಸಿ ಯು ದ ನೆಕ್ಸ್ಟ್ ವಿಡಿಯೋ.